ಅಹಿಂದ ಬಜೆಟ್ ಅಂತಂದ್ರಪ್ಪ. ಬಟ್ STPI ಬಹಳ ಇಂಟ್ರೆಸ್ಟಿಂಗ್ ಆಗಿ STPI ಇಂದ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ. ಬೋಗಸ್ ಬಜೆಟ್ ಇದು, ಮುಸಲ್ಮಾನರ ಓಲೈಕೆ ಅಂತ ಹೇಳಿ ವಿರೋಧ ಪಕ್ಷದವ್ರು ಹೇಳ್ತಿರ್ಬೋದು, ಬಟ್ ನಮ್ಮ ಸಮುದಾಯ ಅದನ್ನು ಒಪ್ಪೋದಿಲ್ಲ. ದೊಡ್ಡದಾಗಿ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ ಅವರು 10,000 ಕೋಟಿ ಅಂತ, ಪುಕ್ಸಟೆ 1,000 ಕೋಟಿ ಕೂಡ ಕೊಟ್ಟಿಲ್ಲ. ಮೂಗಿಗೆ ತುಪ್ಪ ಸವರೋ ಕೆಲಸ ಆಗ್ತಾ ಇದೆ. ಹಾಗಾಗಿ ಯಾರಾದ್ರೂ ಅಲ್ಪಸಂಖ್ಯಾತರ ಪರವಾದ ಬಜೆಟ್ ಅಂತ ಹೇಳಿದ್ರೆ, ಬಿಜೆಪಿ ಅವ್ರು ಹೇಳಿದ್ರೆ ಖಂಡಿಸ್ತೀವಿ ಅದನ್ನಂತ STPI ಸರ್ ನಾನು ಹೇಳ್ತಿಲ್ಲ. STPI ಅವ್ರು ಅಂದ್ರೆ ನೀವು ಯಾವ್ದನ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರಿ, ಅದಕ್ಕೂ ಕೂಡ ಅನ್ಯಾಯ ಆಗಿದೆ ಅಂತ ಅವರೇ ಹೇಳ್ತಿದ್ದಾರೆ. ಇಲ್ಲ, ಅದು ಮೊದಲಿಗೆ ಇವ್ರು ಏನು ಮಾಡಿದ್ರು ಅದಕ್ಕೊಂದೆರಡು ಕನ್ಕ್ಲೂಸ್ ಕೊಟ್ಟು ಮಾಡ್ತೀನಿ. ಕೊಡಿ. ಈಗ ಇವ್ರು ಹೇಳಿದ್ರು, ಏನೋ ಮಲ್ಲೇಶ್ವರಂ KC ಜನರಲ್ ಆಸ್ಪತ್ರೆ ಹೇಳಿದ್ರು, ಎಲ್ಲ ಹೇಳಿದ್ರು. ಒಟ್ಟಾರೆಯಾಗಿ ಆಸ್ಪತ್ರೆಗಳ ಉನ್ನತೀಕರಣ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲವೂ ಕೂಡ ಇವತ್ತಾಗಿರ್ತಕ್ಕಂಥ ಬಜೆಟಲ್ಲಿ ಇವತ್ತೇ ಅದಕ್ಕೆ ಮುಕ್ತಿ ತೋರಲಿಕ್ಕೆ ಆಗೋದಿಲ್ಲ. ನಾನು ಹೇಳಿ ಆವಾಗಲೇ ಇಲಾಖಾವಾರು ಅಲೋಕೇಶನ್ ಆದಾಗ ಅದಕ್ಕೆ ಏನು ಬರುತ್ತೆ, ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಅದು ಯಾವ್ಯಾವ ಇಲಾಖೆಗೆ ಏನಾಗುತ್ತೆ ಅನ್ನೋದನ್ನು ಕೊಡ್ತೀವಿ. ಒಂದು ಅವ್ರು ಹೇಳಿದ್ರು ಯಾವುದು ಬಸ್ಸಲ್ಲಿ ಹಾಕೋತಾರೆ, ಅಲ್ಲಿ ಹಾಕೋತಾರೆ, ಇಲ್ಲಿ ಹಾಕೋತಾರೆ ಅಂತ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಅದರಲ್ಲಿ ಹಿಂದೆ ಬಿದ್ದಿರಲಿಲ್ಲ. ಯಾಕೆ ಅಂತಂದರೆ ಯಾವುದೇ BJP ಇರ್ಬೋದು, JDS ಇರ್ಬೋದು, ಯಾರೇ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಆ್ಯಡ್ ಕೊಡೋದು ಅದು ಅವ್ರ ಕರ್ತವ್ಯ ಇರುತ್ತೆ. ಆ ಒಂದು ಇಲಾಖೆನೇ ಇದೆ. ಹಾಗಾಗಿ ಅದನ್ನು ಯಾರನ್ನು ದೂಷಣೆ ಮಾಡಿ ಅದರಿಂದ ಒಬ್ಬರನ್ನ ಕೆಳಗಡೆ ಒಬ್ಬರನ್ನ ಮೇಲ್ಗಡೆ ಮಾಡೋದು ಇಲ್ಲ. ಒಂದು ಬರಗಾಲ ಇದೆ, ಏನು ಬರಗಾಲ ಇದೆ. ರೈತರ ಬಗ್ಗೆ ಹೇಳಿದ್ರು. ರೈತರ ಬಗ್ಗೆ ಮಾತಾಡೋದಕ್ಕೆ BJP ಅವ್ರಿಗೆ ಮತ್ತೆ JDS ಅವ್ರಿಗೆ ನೈತಿಕತೆನೇ ಇಲ್ಲ. ಯಾಕೆ ಅಂದರೆ ನಾನು ಹೇಳ್ಬಿಡ್ತೀನಿ, 1.5 ವರ್ಷ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಂತ್ಕೊಂಡಾಗ ರೈತರ ಮೇಲೆ ಏನು ತಾರ್ ಜೀಪರ್ಸಿದ್ದು ಕಾಂಗ್ರೆಸ್ ಅವರಲ್ಲ, BJP ಮಂತ್ರಿ, ಅವತ್ತಿದ್ದದ್ದು ಮಂತ್ರಿ. ಒಂದು ಇಷ್ಟೆಲ್ಲ ಹೇಳೋರು ಮಂಡ್ಯಕ್ಕೆ 8,000 ಕೋಟಿ ಕೊಡ್ತೀವಿ ಅಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಇವತ್ತು ಮಂಡ್ಯಕ್ಕೆ 8,000 ಕೋಟಿ ಬಂದಿತ್ತಾ? ಆಗಿನ ಮುಖ್ಯಮಂತ್ರಿ ಯಾರು 18ರಲ್ಲಿ? ಹಾಗೆ ರೈತರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಕಾಂಗ್ರೆಸ್ ಕೊಡುಗೆಗಳೇನೋ, ನಮ್ಮ ಕೊಡುಗೆಗಳೇನೋ ಅನ್ನೋದನ್ನ ನೋಡಿ ಮಾತಾಡಬೇಕು. ಈಗ ಎಜುಕೇಷನ್ಗೆ ಎಷ್ಟು ಕೊಟ್ಟಿದ್ದೀವಿ, ಹೆಲ್ತ್ಗೆ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ಅಂತಂದರೆ ಮಗು ಮಾತಾಡ್ಲೇಬೇಕು, ಜನ ನೋಡ್ತಾರೆ. ನಿಮ್ದು ಹೆಂಗಿದೆ ವಾದ ಅಂತಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಯಾರು ಕೇಳಬೇಡಿ. ನೀವು ಬಜೆಟ್ ಮಂಡನೆ ಮಾಡಿದ್ರೆ ಬಜೆಟ್ ಮಂಡನೆ ಮಾಡಿದ ನಂತರ ಅದರ ಸಮರ್ಥನೆಯನ್ನು ಮಾಡಿದ್ರೆ ನೀವು ಮಾಡಬೇಕು, ಅಥವಾ ಎದುರಾಳಿಗಳೇನು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ರೈತರ ಬಗ್ಗೆ ಅವರು ಬಹಳಷ್ಟು ಮಾತಾಡಿದ್ರು. ಕಾಂಗ್ರೆಸ್ ಪಕ್ಷ ಎಲ್ಲಾ ಮಾಡ್ಬಿಟ್ಟಿದೆ, BJP ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇದೇ DK ಶಿವಕುಮಾರ್ ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೋ ಕಳೆದ 2 ವರ್ಷಗಳಲ್ಲಿ ಒಂದೇ ₹1 ಮೇಕೆದಾಟು ಯೋಜನೆಗೆ ಎತ್ತಿರ್ಲಿಲ್ಲ. ಸರ್ವೆ ಮಾಡ್ತಾರೆ, ಭೂಮಿಯ ಸರ್ವೆ ಕಾರ್ಯಕ್ಕೆ ನಾವು ಸೂಚನೆಯನ್ನ ನೀಡ್ತೇವೆ. ಆಯ್ತಾ? ನೆಕ್ಸ್ಟ್ ಭದ್ರಾ ಮೇಲ್ದಂಡೆ ಯೋಜನೆಗೆ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿದ್ಮೇಲೆ ನೀವು ಹೇಳಿದಕ್ಕೆ ಮೇಕೆದಾಟು ವಿಚಾರಕ್ಕೆ ಸಿದ್ದರಾಜ್ ಒಂದು ಪಾಯಿಂಟ್ ಹೇಳಿದ್ರು ಹೇಳ್ಬೋದು. ಏನಂತಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವರ ಬಜೆಟ್ ಅಲ್ಲಿ ಇರಬಹುದು. ಇಲ್ಲ, ಬೆಳಗ್ಗೆ BJP ಅವರು ಹೇಳ್ತಾ ಇದ್ರು ಇದು DK ಶಿವಕುಮಾರ್ ಅವ್ರ ಪ್ರಾಜೆಕ್ಟ್ ಆಗಿರೋದ್ರಿಂದಲೇ ಸಿದ್ದರಾಮಯ್ಯ ಅವರು ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿದೆ. ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರ 5,300 ಕೋಟಿ ಕೊಡ್ತೀನಿ ಅಂದ್ರು. ಇವ್ರ ಶೇರ್ನ ಇವ್ರು ಇನ್ನೂ ಎತ್ತಿಟ್ಟಿಲ್ಲ. ಅದ್ರ ಬಗ್ಗೆ ಇವತ್ತು ಉಲ್ಲೇಖ ಇಲ್ಲ. ನೆಕ್ಸ್ಟ್ ಆಮೇಲೆ ರೈತರ ಬಗ್ಗೆ ರೈತರು ಏನೋ ಜೀಪ್ ಹತ್ತಿಸ್ಬಿಟ್ರು ಅಂತೆಲ್ಲಾನು ಹೇಳಿದ್ರು BJP ಮಂತ್ರಿಗಳು. ಹಾಗಾದ್ರೆ ಇದೇ ಮಹದಾಯಿ ಹೋರಾಟಗಳಲ್ಲಿ ರೈತರಿಗೆ ಬಾಸುಂಡೆ ಬಂದಂಗೆ ಹೊಡೆದಿದ್ ಯಾರು? ಇದೇ ಸಿದ್ದರಾಮಯ್ಯನ ಸರ್ಕಾರ ತಾನೆ, ಅದನ್ನ ಮರಿಬಾರ್ದಿವ್ರು. ನೆಕ್ಸ್ಟ್ ರೈತರಿಗೆ ರಾಜ್ಯ ಸರ್ಕಾರ BS ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ₹4,000 ಎಕ್ಸ್ಟ್ರಾ ಕೊಡ್ತಿದ್ರು ಕೇಂದ್ರ ಜೊತೆಗೆ. 51 ಲಕ್ಷ ರೈತರಿಗೆ ಪ್ರತಿ ವರ್ಷ ಹೋಗ್ತಿದ್ದು. ಇವತ್ತು 51 ಲಕ್ಷ ರೈತರಿಗೆ ₹4,000 ಹೋಗ್ತಾ ಇಲ್ಲ. ಅದು ಕೋತ ಹಾಕಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಇವರು ರೈತರ ಬಗ್ಗೆ, ರೈತರ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಸ್ವಾಮಿನಾಥನ್ ವರದಿ ಬಗ್ಗೆ ಉಲ್ಲೇಖ ಆಯ್ತು, ಅವಾಗಲೇ ಸರ್ ಹೇಳ್ತಾ ಇದ್ರು. ನೋಡಿ, ಇದು ಸ್ವಾಮಿನಾಥನ್ ಅವರ 2018ರಲ್ಲಿ ಮಾಡಿರುವಂತ ಒಂದು ಟ್ವೀಟ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, The Modi government has implemented several farmers commission recommendations. ನಾನು ಹೇಳ್ತಿರೋದಲ್ಲಪ್ಪ, ಇದು ಸ್ವತಃ ಸ್ವಾಮಿನಾಥನ್ ಅವರೇ ಹೇಳಿರೋದು. ಇದು ನಾನು ಕಾಂಗ್ರೆಸ್ನವರು ಅವ್ರ ಬಾಯಿಂದಾನೇ ಬರ್ತಾ ಇರೋದು. ಅದಕ್ಕೆ ಅವರಿಗೆ ಅವಾರ್ಡ್ ಕೊಟ್ರಿ ಅಂತ ಹೇಳ್ತಿದ್ರೇನೋ, ಕೌಂಟರ್ ಕೊಡ್ತಿಲ್ಲ. ನೆಕ್ಸ್ಟ್ ಕೇಳಿ, MSP ಬಗ್ಗೆ ಮಾತಾಡಿದ್ರು ಸರ್.
ನೋಡಿ MSP ವಿಚಾರ ಅದನ್ನ ಕಾನೂನಾತ್ಮಕಗೊಳಿಸಬೇಕು ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗ್ ಬಜೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು. ನೀವು ಎಲ್ಲಾ ವಲಯಗಳನ್ನು ಎಲ್ಲಾನು ಕನ್ಸಿಡರೇಷನ್ ಮಾಡಿ ಒಂದು ಬಜೆಟ್ ಮಾಡಬೇಕು ಅಂತ ಹೇಳಿ. ಅದೇ ರೀತಿ MSP ವಿಚಾರ ಅಂತ ಬಂದಾಗ ಎಲ್ಲಾ ವಲಯಗಳನ್ನು ನೋಡಬೇಕು. ನಮ್ಮ ದೇಶದ ಬಜೆಟ್ ನ ಗಾತ್ರ ಮೊನ್ನೆ ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ 45 ಲಕ್ಷ ಕೋಟಿ. ಇವ್ರು ಹೇಳೋ ರೀತಿ ಎಲ್ಲಾ ಬೆಳೆಗಳನ್ನು MSP ಗೆ ತಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಅದನ್ನ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ ಮಾಡಿದ್ರೆ 40 ಲಕ್ಷ ಕೋಟಿ ಬೇಕು. ನೀವು 45 ಲಕ್ಷ ಕೋಟಿ ಬಜೆಟ್ ನಲ್ಲಿ 40 ಲಕ್ಷ ಕೋಟಿ ಕೇವಲ ಬೆಳೆ ಖರೀದಿಗೋಸ್ಕರನೇ ಮಾಡ್ಕೊಂಡ್ರೆ ನಮಗೆ ಬೇರೆ ಅಭಿವೃದ್ಧಿಗೆ ದೇಶ ನಡೆಸೋದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ಲ. ಸಾಮಾನ್ಯ ಬೆಂಬಲ ಬೆಲೆ ನೀವು ಹೇಳ್ತಿರೋದು ಸಾಮಾನ್ಯ ಬೆಂಬಲ ಬೆಲೆ 17 ಲಕ್ಷ ಕೋಟಿ ಈಗಾಗಲೇ 17 ಲಕ್ಷ ಕೋಟಿ ಎಲ್ಲಾದ್ರೂ ಸೇರಿಸಿದ್ರೆ MSP ಒಳಗಡೆ ನಮಗೆ 40 ಲಕ್ಷ ಕೋಟಿ ಬೇಕು JP ಆಸ್ ಆಫ್ ನೌ ಇರೋ ಮಾರ್ಕೆಟ್ ಪ್ರೈಸ್ ನಲ್ಲಿ. ನಿಮಗೆ ಈ ವಿಷಯಗಳನ್ನು ನೋಡ್ಬೇಕು. ಮತ್ತೊಂದು ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ ನಿಮಗೆ ನೀವು ಎಲ್ಲಾ ಬೆಳೆಗಳನ್ನ ನೀವು MSP ಗೆ ಅಂತ ತರಲಿಕ್ಕೆ ಅಂತ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಯಾವ್ದಕ್ಕೆ ಜಾಸ್ತಿ ಬೆಳೆ ಇದೆಯೋ ಅದನ್ನೇ ಬೆಳೆಯಕ್ಕೆ ಶುರು ಮಾಡ್ತಾರೆ ಎಲ್ಲರೂ. ಅಡಿಕೆ ಫಾರ್ ಎಕ್ಸಾಂಪಲ್ 2010 ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗಲೇ ಸ್ವಾಮಿನಾಥನ್ ಆಗೋದಿಲ್ಲ ಅಂತ ಸ್ವತಃ ಮನಮೋಹನ್ ಸಿಂಗ್ ಅವರೇ ಹೇಳಿದ್ರು. ನೀವು ಅಡಿಕೆ ಬೆಳೆ ತಗೊಳ್ಳಿ ಕರ್ನಾಟಕದಲ್ಲಿ ಒನ್ ಟೈಮ್ ಅಲ್ಲಿ ನಿಮಗೆ ಮಲೆನಾಡು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಮಾತ್ರ ಕಾಣಿಸ್ತಿತ್ತು. ಇವಾಗ ನೀವು ನೋಡಿ ನಿಮ್ಗೆ ದಕ್ಷಿಣ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಅಡಿಕೆ ಶುರುವಾಗ್ಬಿಟ್ಟಿದೆ ಜಸ್ಟ್ ಬಿಕಾಸ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ. ಇನ್ನೊಂದು 5 ವರ್ಷ ಆದ್ಮೇಲೆ ನಿಮ್ಗೆ ರೇಟ್ ಎಲ್ಲ ಫುಲ್ ಬಿದ್ದೋಗ್ಬಿಡುತ್ತೆ. ಈ ರೀತಿ ಸಮಸ್ಯೆಗಳಿದಾವೆ ಆಯ್ತಲ್ಲ. ಆದ್ರಿಂದಾನೇ ಅದಕ್ಕೆ ಅಂತ ತಜ್ಞರಿದ್ದಾರೆ. ತಿರ್ಗಾ ಸ್ವತಃ ಸ್ವಾಮಿನಾಥನ್ ಅವರೇ ಹೇಳಿದ್ದಾರೆ ನನ್ನ ರೆಕಮೆಂಡೇಶನ್ಸ್ ನ ಇಂಪ್ಲಿಮೆಂಟ್ ಮಾಡೋದು ಮೋದಿ ಸರ್ಕಾರ ಅಂತ ಹೇಳಿ. ನಾಗೇಂದ್ರ ಸರ್, ಈಗ ಬರದ ವಿಚಾರಕ್ಕೆ ಬಂದ್ರೆ ಪದೇ ಪದೇ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ ಮಾಡ್ತಾ ಇದ್ರು. ನಾವು ಕೇಳಿದ್ವಿ ಅವ್ರು ಕೊಟ್ಟಿಲ್ಲ, ನಾವು ಕೇಳಿದ್ವಿ ಅವ್ರು ಕೊಟ್ಟಿಲ್ಲ. ಇವಾಗ ಇವ್ರೇನ್ ಕೊಟ್ರು ಅನ್ನೋ ಪ್ರಶ್ನೆ ಅಪ್ಪ ನಿಮ್ಗೇನಾದ್ರೂ ಕಾಣಿಸ್ತಾ? ಈ ಕೆರೆ ತುಂಬಿಸ್ತೀವಿ ಅಂತ ಹೇಳಿದ್ರು, ಅಧ್ಯಯನ ಎಕ್ಸೆಟ್ರಾ ಎಕ್ಸೆಟ್ರಾ, ಮತ್ತೆ ಅಲ್ಲೂ ಕೂಡ ಕೇಂದ್ರದ ಕಡೆಗೆ ಬೊಟ್ ಮಾಡ್ತಾ ಇರೋ ತರದಲ್ಲಿ ಇದೆ. ನಿಮ್ ಗಮನಕ್ಕೆ ಏನಾದ್ರೂ ಬಂತ ಬರ ಅಡ್ರೆಸ್ ಮಾಡ್ಲಿಕ್ಕೆ ಇವತ್ತಿನ ಬಜೆಟ್ ನಲ್ಲಿ ಏನಿದೆ ಅಂತ ಹೇಳಿ? ಕರ್ನಾಟಕದ ಬರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸೀರಿಯಸ್ ತಗೊಂಡಿಲ್ಲ. ಅದ್ರ ಬಗ್ಗೆ ಎರಡು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸನೂ ಮಾಡಿಲ್ಲ, ತಗೊಂಡಿದ್ದಾರೆ ಸರ್. ಪೊಲಿಟಿಕಲಿ ಬ್ಲೇಮ್ ಗೇಮ್ ರಾಜ್ಯ ಸರ್ಕಾರನೂ ಮಾಡಬೇಕಾದ್ ಮಾಡಿಲ್ಲ. 2000 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟೆಟ್ಲೆ ಬರಲ್ಲ. ಬರವನ್ನು ನಾವು ಅದು ಬಸ್ಸಲ್ಲಿ ಚರ್ಚೆ ಮಾಡಿದಾಗ ಹೇಳಿದೆ, ಬರವನ್ನು ಬರೀ ಪರಿಹಾರಗಳ ಮುಖಾಂತರ ಸಮತೋಲನೆ ಮಾಡೋಕ್ಕಾಗಲ್ಲ, ರಿಜಿಸ್ಟ್ ಮಾಡಬೇಕಾದದ್ದು. ನಾವು ಶಾಶ್ವತ ಬರವನ್ನು ತಗೊಂಡು ಹೋಗ್ಬೇಕಾದಂಥ ಇದರಲ್ಲಿ ಕೆಲಸ ಮಾಡ್ಬೋದು. ಅದ್ರ ಬಗ್ಗೆ ಕೆಲವು ಇಂಡಿಕೇಶನ್ ಇದೆ. ಯಾವುದೋ ಒಂದು 5,000 ಸರೋವರಗಳು ಮಾಡೋವಂಥದ್ದು, ಕೆರೆ ತುಂಬಿಸೋದು, ಅದು ಬರದ ಒಂದು ಪಾರ್ಟ್, ಅದು ಬರ ತಡೆಯುವಂಥದ್ದು. ಆದರೆ ಡೈರೆಕ್ಟ್ ರೈತ ಸಮಸ್ಯೆಗೆ ಇವತ್ತು ಸ್ಪಂದಿಸೋಕ್ಕೆ, ನೇರವಾಗಿ ಸ್ಪಂದಿಸೋಕ್ಕೆ ಇವತ್ತು ಒಂದು ನಷ್ಟ ಏನಾಗಿದೆ ಆ ಡ್ಯಾಮೇಜ್ ತಂದುಕೊಡೋಕ್ಕೆ ಈ ಬಡ್ಜೆಟ್ ದೂರದೃಷ್ಟಿ ಇದೆ. ಇವತ್ತಿನ ಪ್ರಾಬ್ಲಮ್ ನಾನು ಹೇಳಿ ತಾತ್ಕಾಲಿಕವಾಗಿ ಏನು ಸ್ಪರ್ಶಬೇಕಾಯಿತು ಅವುಗಳಲ್ಲಿ ಮಾಡಿಲ್ಲ. ದೂರದೃಷ್ಟಿ ಕೆಲವು ವಿಷನ್ ಇದ್ದಾವೆ. ಕೃಷಿ ಕ್ಷೇತ್ರ ಒಂದು ದೊಡ್ಡದು, ನಮ್ಮದು ನಿರೀಕ್ಷೆಗಳಿವೆ. ಒಂದು ರಾಜ್ಯ ಸರ್ಕಾರದ ಇತಿಮಿತಿ ಒಳಗಡೆ ಏನು ಕೊಡ್ಬೋದು ಅದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಹೊರತು ಪೂರ್ಣವಾಗಿ ತೃಪ್ತಿಪಟ್ಟಿದ್ದೀವಿ ಅಂತಲ್ಲ. ಆದರೆ ಬರದ ಬಗ್ಗೆ ಕೇಂದ್ರ ಸರ್ಕಾರನೂ ರೈತರಿಗೆ ಮೋಸ ಮಾಡ್ತಾಯಿದೆ, ರಾಜ್ಯ ಸರ್ಕಾರನೂ ಕೂಡ ಅದೇ ಹಾದಿಯಲ್ಲಿದೆ. ಈಗ ಒಂದೇ ಒಂದು ಪಾಯಿಂಟ್, ಸಾರಿ ಬಿಫೋರ್ ಗೋಯಿಂಗ್, ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ಕೊಟ್ಟಿದ್ದಾರೆ? ನಂಗೆ ಎಕ್ಸಾಕ್ಟ್ ನಂಬರ್ ಸಿಗ್ತಾ ಇಲ್ಲ. ಇಲ್ಲ, ಬೆಂಗಳೂರು ಅಂತ ಬಂದಾಗ ನಾವು ಸಾಕಷ್ಟು ವಿಚಾರಗಳು ಮಾತಾಡಬೇಕಾಗುತ್ತೆ. 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್, 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಪ್ಲಾನ್, ನಮ್ಮ ಮೆಟ್ರೋ 3ನೇ ಹಂತಕ್ಕೆ 15,611 ಕೋಟಿ, ಹೆಬ್ಬಾಳ ಬಳಿ ಸುರಂಗ ರಸ್ತೆ ನಿರ್ಮಾಣ, ತುಮಕೂರುವರೆಗೆ ಮೆಟ್ರೋ ವಿಸ್ತರಣೆ. ಅದೊಂದೇ ವಿಚಾರ ಅಲ್ಲ, 20,000 ಕೋಟಿ ಬಿಸ್ನೆಸ್ ಕಾರಿಡಾರ್ ವಿಚಾರಕ್ಕೆ ಜಾಸ್ತಿ ಇದೆ. ಇದು ಜಾಸ್ತಿ ಇದೆ, ಒಂದು 20,000 ಕೋಟಿ ಹತ್ರ 20 ಇದೆ. ಈಗ ಇವರೇ